ವೆಲ್ಕಮ್ ನಮ್ಮ ಕನ್ನಡ ಸಿನಿಮಾದ ಅದ್ಭುತ ನಿರ್ದೇಶಕರು ಹಾಗೂ ನಮ್ಮ ನೆಚ್ಚಿನ ನಾಯಕಿ ಈಗ ದಂಪತಿಗಳಾಗಿ ನಿಮ್ಮ ಮುಂದೆ ಮಿಸ್ಟರ್ ಅಂಡ್ ಮಿಸಸ್ ತರುಣ್ ಸುಧೀರ್. ವಿಷಯ ಗೊತ್ತಾ, ಹೇಳಿ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹ್ಯಾಟ್ರಿಕ್ ಹೀರೋ ಅಂದ್ರೆ ಅದು ಒಬ್ರು ಯಾರು? ಶಿವಣ್ಣ ಅಲ್ವಾ? ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹ್ಯಾಟ್ರಿಕ್ ಸೂಪರ್ ಹಿಟ್ ಡೈರೆಕ್ಟರ್ ಅಂದ್ರೆ ಅದು ಒಬ್ರೆ ಯಾರು? ಯಾರು? ತರುಣ್ ಸುಧೀರ್ ನಮ್ಮ ನಿರ್ದೇಶಕರು ತರುಣ್ ಸುಧೀರ್ ಅವರು ಮಾಡಿದ 3 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕೊಟ್ಟಂತವ್ರು. ಹಾಗೆ ಸೋನಾಲ್ ಅವರು, ನೀವೇನೋ ಹೇಳ್ತಾ ಇದ್ರಿ ಹೇಳಿ. ರಾಬರ್ಟ್ ಅಲ್ಲಿ ನಮ್ಮ ನೆಚ್ಚಿನ ನಾಯಕಿ ನಟಿ ಈಗ ದಂಪತಿಗಳಾಗಿ ನಿಮ್ಮ ಮುಂದೆ ಬಂದಿದ್ದಾರೆ ಅಂತ ಹಂಗ ಹೇಳಿದ. ಓಕೆ, ನೀನೋ ಹೇಳ್ದಂಗಿತ್ತು. ಓಕೆ, ಓವರ್ ಟು ಯು ಸೋನಾಲ್ ಮೇಡಮ್. ಫಸ್ಟ್ ನೀವು ಮಾತಾಡಿ, ತರುಣ್ ಸರ್ ಆಮೇಲೆ ಮಾತಾಡ್ತಾರೆ. ಲೇಡೀಸ್ ಫಸ್ಟ್. ಹೌದು, ಆಲ್ವೇಸ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಈ ವೇದಿಕೆಗೆ ಬಂದು ನಿಮ್ಮನ್ನೆಲ್ಲ ಮೀಟ್ ಮಾಡಿದಕ್ಕೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಟರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಸರ್ ಅಲ್ಲಿ ಕೂತಿರೋ ಆಫ್ ಕೋರ್ಸ್ ಆಲ್ ಆಫ್ ಯು ಆಲ್, ಥ್ಯಾಂಕ್ ಯು ಡಿ ಸಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಹಂಪಿ ಅಂದಿದ ತಕ್ಷಣ ಇಲ್ಲಿದು ಕಲ್ಚರ್, ಟ್ರೆಡಿಷನ್, ಕಲೆ ಇದೆಲ್ಲ ನೆನಪಾಗುತ್ತೆ ನಮಗೆ. ಆ್ಯಂಡ್ ಹಂಪಿ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳ್ಬೋದು. ಇದನ್ನ ಇಲ್ಲಿದು ಕಲ್ಚರ್ ಆಗಿರಲಿ, ಟ್ರೆಡಿಷನ್ ಆಗಿರಲಿ, ಉಳಿಸೋದು ಬೆಳೆಸೋದು ನಿಮ್ಮೆಲ್ಲರ ಕರ್ತವ್ಯ. ಹಾಗೆ ಇವತ್ತುವರೆಗೂ ನಾನು ಎಷ್ಟೋ ಸಿನಿಮಾಗಳು ಎಲ್ಲ ಸಿನಿಮಾದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಇನ್ನು ಮುಂದೆ ನಾವಿಬ್ಬರು ಮಾಡೋ ಕೆಲಸ ಆ್ಯಂಡ್ ನಮ್ಮಿಬ್ರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವೆರಿ ಗುಡ್, ಥ್ಯಾಂಕ್ ಯು ಸೋನಲ್ ಅವರೇ. ಅವ್ರು ಹಾಡ್ತಾರೆ ಅಂತ ಗೊತ್ತು. ವಿತೌಟ್ ಮ್ಯೂಸಿಕ್ ಒಂದು 2 ಲೈನ್ ಹಾಡಿ ಮೇಡಮ್. ಯಾವ್ದಾದ್ರು ಯಾವ ಸಾಂಗ್ ಹಾಡ್ಬೇಕು ಹೇಳಿ? ನಿಮ್ ಫೇವರೆಟ್ ಸಾಂಗ್? ಆಯ್ತು, ರಾಬರ್ಟ್ ಸಿನಿಮಾದ ನಂದು ಬಾಸ್ದು ಒಂದು ಸಾಂಗ್ ಇದೆ, ಅದೊಂದು ಹಾಡ್ತೀನಿ. ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ. ನೀ ಪ್ರಾಣವು ನನಗೆ, ಈ ಪ್ರಾಣವು ನಿನಗೆ, ಉಸಿರಾಗಿರು ಹೀಗೆ ಉಸಿರ ಜೊತೆಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ತರುಣ್ ಸರ್ ಯಾವಾಗ್ಲೂ ಸೈಲೆಂಟೇ, ಆದ್ರೆ ನಿಮ್ ಸಿನಿಮಾ ಮಾತ್ರ ಏನ್ ಹಿಂಗ್ ಸದ್ದು ಮಾಡುತ್ತಲ್ಲ. ವಿಷಯ ಗೊತ್ತಾ, ಮನೆಯಲ್ಲೂ ಸೈಲೆಂಟ್ ಆಗಿರ್ತಾರ ಅವರು? ನಿಜ ಹೇಳಿ, ಹೌದಾ? ವೈಲೆಂಟ್ ಸರ್. ಏನ್ ಸರ್ ಅದು ಸೀಕ್ರೆಟ್? ನೀವು ಅದನ್ನಾದ್ರೂ ಹೇಳ್ಬೇಕು, ಹೇಳಿ. ಸೈಲೆಂಟ್ ಅಂತ ಅನ್ಕೊಂಡಿದ್ದೀರಾ? ಹೌದಾ? ಮೊನ್ನೆ ಒಂದು ಕಾರ್ಯಕ್ರಮ ನೋಡಿದೆ, ಏನ್ ರೇಂಜ್ ಗೊತ್ತಾ ವಾಯ್ಸ್ ಅವ್ರದ್ದು? ಅಯ್ಯೋ ಸರ್ ಬರ್ಲಿ ಸರ್, ಸೌಂಡ್ ಎಲ್ಲ ಆಮೇಲೆ ಹೇಳಬೇಡವಾ ಸರ್? ಹೇಳ್ಬಿಡಿ. ಬೇಡ ಬಿಡಿ ಸರ್, ಹೇಳಿ ಸರ್. ನೀವು ಫಸ್ಟ್ ಮಾತಾಡಿ, ಹೇಳ್ತೀನಿ. ಅದೇನ್ ಸರ್ ಸೀಕ್ರೆಟ್? ನಾನು ಹೇಳ್ತೀನಿ ಸರ್, ಆಮೇಲೆ ಹೇಳ್ತೀನಿ. ನೀವು ಮಾತಾಡಿ ಸರ್. ನಾವು ಸೈಲೆಂಟ್ ಆಗಿರ್ಬೇಕಮ್ಮ, ನಮ್ ಕೆಲಸ ಮಾತಾಡ್ಬೇಕು ಯಾವಾಗ್ಲೂ ಅಂತ ಅಷ್ಟೇ, ಇನ್ನೇನಿಲ್ಲ. ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಜನರಿಗೆ ನನ್ನ ನಮಸ್ಕಾರಗಳು. ನಾನು ಎಷ್ಟೋ ವೇದಿಕೆಗಳನ್ನ ಅಟೆಂಡ್ ಮಾಡಿದ್ದೀನಿ, ಎಷ್ಟೋ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮ ಬಂದಿರೋದು, ಈ ಮಣ್ಣಲ್ಲಿ ನಡೀತಾ ಇರೋ ಒಂದು ಕಾರ್ಯಕ್ರಮ ಬಂದಿರೋದಕ್ಕೆ ಪರ್ಸ್ನಲಿ ಬಹಳ ಖುಷಿ ಆಗ್ತಿದೆ. ಯಾಕೆ ಅಂತ ಕಾರಣ ಹೇಳ್ತೀನಿ, ಯಾರಿಗೂ ಗೊತ್ತಿರಲ್ಲ ಇರ್ಬೋದು, ನಾನು ಹೇಳ್ತೀನಿ ಒಂದು ಕಾರಣ. ನಮ್ಮ ತಂದೆಯವರು ಹುಟ್ಟಿ ಬೆಳೆದಂಥ ಊರು ಸಾಗರ, ಶಿವಮೊಗ್ಗದ ಹತ್ರ ಸಾಗರ. ನಮ್ಮ ತಾಯಿಯವ್ರದ್ದು ಹುಬ್ಳಿ. ಅವರಿಬ್ರು ಡ್ರಾಮಾ ಕಂಪನಿ ಜಾಸ್ತಿ ಓಡಾಟ ಇರ್ತಾ ಇದ್ರು, ಎಲ್ಲೂ ಒಂದ್ ಕಡೆ ಮನೆ ಅಂತ ಇರಲ್ಲ. ಆದ್ರೆ ನಾನು ಹುಟ್ಟಿದ್ದು ಹೊಸಪೇಟೆಯಲ್ಲಿ. ಇದೇ ತುಂಗಭದ್ರಾ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನನ್ನ ಜನನ ಆಗಿದ್ದು. ಯಾಕೆ ಅಂದ್ರೆ ನಮ್ಮ ತಂದೆಯವ್ರ ತಾಯಿ ಅಂದ್ರೆ ನಮ್ಮ ಅತ್ತೆಯವರು ಡಾಕ್ಟರ್ ಸುಲೋಚನಾ ಅಂತ ಅಂದ್ಬಿಟ್ಟು ಅವ್ರಿಗೆ ಡಾಕ್ಟರ್ ಆಗಿದ್ರು. ಸೊ ಹಾಗಾಗಿ ನಮ್ಮ ತಂದೆಯವರು, ನಾನು ನಾಟಕಗಳು ಸಿನಿಮಾಗಳನ್ನು ಓಡಾಡ್ತಾ ಇರ್ತೀನಿ, ನೋಡ್ಕೊಳಕ್ ಆಗಲ್ಲ ಅಂತ ನಮ್ಮ ತಾಯಿಯವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಾಗ ಒಂದಷ್ಟು ತಿಂಗಳು ಅವರಿದ್ದು ನನ್ನ ಒಂದು ಜನನ ಇದೇ ಹಾಸ್ಪಿಟಲ್ ಆಗಿದ್ದಕ್ಕೆ ನಂಗೆ ಬಹಳನೇ ಹೆಮ್ಮೆ ಆಗ್ತಿದೆ ಈ ಕಾರ್ಯಕ್ರಮ ಬರೋದಕ್ಕೆ ಅಂತ. ಇವತ್ತು ಎಲ್ಲ ಕಡೆ ನಮ್ಗೆ ಗೊತ್ತು, ವಿಜಯನಗರ ಸಾಮ್ರಾಜ್ಯ, ಕೃಷ್ಣದೇವರಾಯರು,
ಅಷ್ಟು ಅದ್ಭುತವಾದಂಥ ಒಂದು ಸಾಮ್ರಾಜ್ಯ. ಬಂದವರೆಲ್ಲ ಖಂಡಿತವಾಗ್ಲೂ ಹಂಪೆ ಬಗ್ಗೆ ಹೇಳಿರ್ತಾರೆ, ಇತಿಹಾಸದ ಬಗ್ಗೆ ಹೇಳಿರ್ತಾರೆ. ನಾವೇನ್ ಸರ್ ಹೇಳೋದು, ನಿಮ್ಗಳಿಗೆ ನಮ್ಗಿಂತ ಚೆನ್ನಾಗಿ ಗೊತ್ತಿರೋರು ಇಲ್ಲೇ ಇದ್ದೀರಾ, ಇಂಥ ಪುಣ್ಯ ಭೂಮಿಲಿ ಇದ್ದೀರಾ ಅಂತಂದ್ರೆ ನಾನೇನು ಮತ್ತೆ ಅಲ್ಲಿ ಹೇಳಕ್ಕಾಗತ್ತೆ. ಒಂದು ನನಗೆ ಅನಿಸ್ತಾ ಇರೋದೇನು ಅಂತಂದ್ರೆ, ಅಂತ ವೈಭವದ ಒಂದು ಸಾಮ್ರಾಜ್ಯ, ಅಲ್ಲಿ ಅಷ್ಟೊಂದು ಅದ್ಭುತವಾದಂಥ ಪ್ರತಿಭೆಗಳಿದ್ರು, ಕಲೆಗೆ ಅಷ್ಟು ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದಂಥ ಒಂದು ಸಾಮ್ರಾಜ್ಯ ಇತ್ತು. ಅಂತ ಒಂದು ನಾಡಿನಲ್ಲಿ ನಾನು ಹುಟ್ಟಿದ್ದೀನಿ ಅಂತಂದ್ರೆ ಸರ್ 3 ಪಿಕ್ಚರ್ ಏನ್ ಸರ್, 100 ಪಿಕ್ಚರ್ ಇಟ್ಕೊಡ್ತೀನಿ ನಾನು. ಓಹೋ ಬರ್ಲಿ ಚಪ್ಪಾಳೆ. ಸರ್ ಸೊ ಹಾಗಾಗಿ ಬಹಳ ಖುಷಿ ನನಗೆ ಈ ಕಾರ್ಯಕ್ರಮಕ್ಕೆ ಕರ್ಸ್ಕೊಂಡಿದ್ದಕ್ಕೆ. ನಟರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ ಜಮೀರ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಶಿವರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಬರ್ತೀನಿ. ಆ್ಯಂಡ್ ಈ ಥರದ್ದು ಏನೇ ಇದ್ರು, ಏನೇ ನಾವು ಹೊರಗಡೆಯಿಂದ ಸಪೋರ್ಟ್ ಏನೇ ಬಂದ್ರು, ನನಗೆ ಗೊತ್ತು ಕೇಳಿ, ಒಬ್ಬ ಡೈರೆಕ್ಟರ್ ಆಗಿ ಒಂದು ಸಿನಿಮಾ ನಾವು ಹೀರೋ ಕಾಣಿಸ್ತಾರೆ, ಹೀರೋಯಿನ್ ಕಾಣಿಸ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಕಾಣಿಸ್ತಾರೆ, ಎಲ್ಲರೂ ಕಾಣಿಸ್ತಾರೆ. ಕಷ್ಟ ಹಿಂದ್ಗಡೆ ಪಡ್ತಾ ಇರೋದು ಒಬ್ಬ ಡೈರೆಕ್ಟರ್ ಇರ್ತಾನೆ. ಆ ಥರ ಈ ಥರದ್ದು ಒಂದು ದೊಡ್ಡ ಕಾರ್ಯಕ್ರಮ ನಡಿಬೇಕು ಅಂದ್ರೆ ಇದಕ್ಕೆ ಒಂದು ಡೈರೆಕ್ಟರ್ ಇರ್ತಾರೆ. ಅದೇ ನಮ್ಮ DC ಸಾಹೇಬ್ರು ಇಲ್ಲಿ ಕೂತಿದ್ದಾರೆ. ಹಿ ಇಸ್ ದ ಶೋ ರನ್ನರ್. ಎಲ್ಲರೂ ಬರ್ತಾರೆ, ಎಲ್ಲರೂ ಫೇಸ್ ಆಫ್ ದಿ ಈವೆಂಟ್ ಆಗ್ತಾರೆ ಹೊರತು ಯಾರು ಹಿಂದೆ ನಿಂತ್ಕೊಂಡು ಇಡೀ ಒಂದು ಬ್ಯಾಕ್ ಬೋನ್ ಆಗಿ ಒಂದು ಕಾರ್ಯಕ್ರಮ ನಡೆಸ್ತಾರೆ, ಈ ತರ ಒಂದು ಉತ್ಸವ ನಡೆಸ್ತಾರೆ ಅಂದ್ರೆ ಅದು ಜಿಲ್ಲಾಧಿಕಾರಿಗಳು. ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್ ಹಿಯರ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ತರದ ಒಂದು ಅದ್ಭುತವಾದ ಸ್ಟೇಜು, ಟೈಮು ಗೇಮ್ ಎಲ್ಲ ಗೊತ್ತಾಗಲ್ಲ, ಇಲ್ಲಿ ಬಂದ್ರೆ ಎನರ್ಜಿ ಇರುತ್ತೆ, ಇಷ್ಟು ಎನರ್ಜಿ ಇದೆ ನನಗೆ. ಸೊ ಅದೇ ನನಗೊಂದು ಖುಷಿ ಇದೆ. ನಾವು ಬಂದು ಮಾತಾಡೋದಷ್ಟೇ ಅಲ್ಲ, ನಾನು ಡೈರೆಕ್ಟ್ರು ಹಾಡೋ ಗಿಡ ಜಾಸ್ತಿ ಬರಲ್ಲ, ಆದ್ರೂ ಕೂಡ ನಿಮ್ಮನ್ನ ಮನೋರಂಜನೆಗೋಸ್ಕರ ಒಂದು ಹಾಡಂತೂ ಹಾಡೇ ಆಡ್ತೀನಿ ಸರ್ ನಾನು. ಬಲಿ ಚಪ್ಪಾಳೆ. ಈಗ ನೀವಿಬ್ರು ಸೇರಿ ಒಂದು ಡುಯೆಟ್ ಹಾಡನ್ನ ನಮ್ಗೋಸ್ಕರ ನಮ್ಮೆಲ್ರಿಗೋಸ್ಕರ ಹಾಡ್ಬೇಕು, ಇಬ್ರು ಸೇರಿ. ಓಕೆನಾ? ಓಕೆ ಓಕೆ ಡನ್. ಓಕೆ ಹಾಗಾದ್ರೆ ಬರ್ಲಿ ಒಂದ್ಸಲ ಚಪ್ಪಾಳೆ. ನಮ್ ಡೈರೆಕ್ಟರ್ ಸಿಂಗರ್ ಆಗಿ ನಿಮ್ಮ ಮುಂದೆ ಈಗ ಒಂದು ಅದ್ಭುತವಾದಂತಹ ಗೀತೆಯನ್ನ ಚೆಕ್ ಚೆಕ್. ತರುಣ್ ಅವರು, ಸೋನಾಲ್ ಮೇಡಮ್ ಅವರು ಹಾಡ್ತಾರೆ. ಆ ಹಾಡೋ ಸಾಂಗು ಕೂಡ ಈಗ ತಾನೇ ನಮ್ಮ ಹುಡುಗರು ಅವ್ರಿಗೆ ಡೆಡಿಕೇಟ್ ಮಾಡಿದ್ರು ಸರ್ ಒಂದು ಸಾಂಗನ್ನ. ವೆರಿ ಗುಡ್ ಸರ್, ಸೂಪರ್ ಆಗಿ ಹೇಳಿದ್ರಿ, ಸಕ್ಕತ್ತಾಗಿ ಹೇಳಿದ್ರಿ. ಈಗ ಓಕೆ, ಅಂತ ಒಂದು ಗೀತೆಯನ್ನ ನಿಮಗೋಸ್ಕರ ನಮ್ಮ ತರುಣ್ ಸರ್ ಹಾಗೂ ಸೋನಾಲ್ ಸರ್ ಈಗ ಹಾಡಿ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ. ಕಾಮಿಡಿ ಇರ್ಬೇಕು ಸರ್ ಸ್ಟೇಜ್ ಮೇಲೆ. ಯಾ ಎಕ್ಸಾಕ್ಟ್ಲಿ ಸರ್, ರೆಡಿ. ನಮ್ಮ ಮೇಡಮ್ ಅವ್ರು ಈ ಕಡೆಯಿಂದ ಈ ಕಡೆ ಬಂದಿದ್ದೇನಕ್ಕೆ ಅಂದ್ರೆ ಹೆಂಡತಿ ಯಾವಾಗಲೂ ರೈಟ್ ಅಂತ. ನಿಜವಾಗ್ಲು ಗಂಡಂದಿರಿಗೆ ಹೆಂಡತಿನೇ ಬಲ, ಸೊ ಬಲ ಈ ಕಡೆ ಅಂತ.